ಹಲೋ, ಗುಡ್ ಮಾರ್ನಿಂಗ್ ಆರ್ ರಾದರ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಗುರು ಗೋಚಾರದ ಬಗ್ಗೆ ಹೇಳಲಿಕ್ಕಿದ್ದೇನೆ. ಮೇ 1ನೇ ತಾರೀಕು ಬೆಳಿಗ್ಗೆ 11:55 ಬುಧವಾರದ ದಿವಸ ಗುರು ಮೇಷದಿಂದ ವೃಷಭಕ್ಕೆ ಬಂದಿದ್ದಾನೆ. ಅಂದರೆ ಮೇಷ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಹಾಗೂ ಕಟಕ ರಾಶಿಯವರಿಗೆ ಮದುವೆಯ ಯೋಗ ಅಂದರೆ ಗುರುಬಲ ಬಂದಿದೆ. ಅದರಿಂದ ಈಗ ಗುರುಬಲ ಅಂದರೆ ಏನು ಅಂದರೆ ಆಟೋಮೆಟಿಕ್ ಆಗಿ ಅವರಿಗೆ ಜಾತಕಗಳು ಬರ್ತಾ ಇರ್ತವೆ. ಆಯಿತಾ? ಇನ್ನೂ ಒಂದು ವಿಶೇಷವೇನೆಂದರೆ ಗುರು ತನ್ನ 3 ದೃಷ್ಟಿ, ನೇರ ದೃಷ್ಟಿ ಪ್ರತಿಯೊಂದು ಗ್ರಹಗಳು ಆಗ್ತಾ ಇರ್ತವೆ. ಅದಕ್ಕೆ 5 ಮತ್ತು 9 ಸಪ್ರೇಟ್ ಇರ್ತದೆ. ಶನಿಗೂ 3 ಮತ್ತು 10ನೇ ದೃಷ್ಟಿ, ಕುಜನಿಗೆ 4 ಮತ್ತು 8ನೇ ದೃಷ್ಟಿ. ಕೇತುವಿಗೆ ನಮ್ಮ ಪರಾಶರದ ಪ್ರಕಾರ ಕೇತು ಮತ್ತು ರಾಹುಗೆ 5 ಮತ್ತು 9 ನೇರ ದೃಷ್ಟಿ ಇದ್ದೇ ಇದೆ ಅಂತೇಳಿ. ಆದರೆ ಇಲ್ಲಿ ಒಬ್ಬರ ಪ್ರಕಾರ ಕೇತುವಿಗೆ 3ನೇ ದೃಷ್ಟಿ, 3ನೇ ಇನ್ಫ್ಲೂಯೆನ್ಸ್, ಪ್ರಭಾವ ಆ ಕಡೆನೂ ಇದೆ, ಈ ಕಡೆನೂ ಇದೆ ಅಂತ. ಅದೇ ರೀತಿ ರಾಹು ಕೂಡ. ಅದನ್ನು ಆ್ಯರೋ ಮಾರ್ಕ್ನಲ್ಲಿ ತೋರಿಸಿದ್ದೇನೆ. ಈಗ ನಾವು ಮಕರ ರಾಶಿ ಮತ್ತು ಧನುರ್ ರಾಶಿಯವರಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತ ನೋಡೋಣ. ಈಗ ಗುರುವನ್ನು ತೆಗೆದುಕೊಂಡ್ರೆ ಮಕರ ರಾಶಿಯವರಿಗೆ ಅದು ಪಂಚಮ ಸ್ಥಾನ. ಓಕೆ, ಮಕರ ಲಗ್ನ, ಮಕರ ರಾಶಿ. ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದ ಅಂತೇಳಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದರೆ ಅವರಿಗೆ ಎಲ್ಲ ರೀತಿಯ ಸುಖ ಸಂಪತ್ತುಗಳು ಹಾಗೂ ಕುಲದೈವ ಸಪೋರ್ಟ್ ಮಾಡ್ತದೆ. ಆಯಿತಾ? ಆಮೇಲೆ ಪಂಚಮ ಸ್ಥಾನ ನಿಮ್ಮ ಕ್ರಿಯೇಟಿವಿಟಿ ಸ್ಥಾನ, ಅದು ಹೈಯರ್ ಎಜುಕೇಷನಿನ ಸ್ಥಾನ. ಪಂಚಮ ಸ್ಥಾನ ಮಕ್ಕಳ ಸ್ಥಾನ. ಓಕೆ, ಇದೆಲ್ಲ ಕಾರಕತ್ವಗಳು ನಿಮಗೆ ಗೊತ್ತಿರಬೇಕು. ಸೊ ಅದೇ ರೀತಿಯಲ್ಲಿ ಗುರು ಅವನ ಪಂಚಮ ದೃಷ್ಟಿಯಿಂದ, ಇದು 9ನೇ ದೃಷ್ಟಿ. ನಾನು ಮಕರ ರಾಶಿ ದೃಷ್ಟಿ 9ನೇ ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೆಯದೇ ಆಗ್ತದೆ, ಗಜಕೇಸರಿ ಯೋಗ ಉಂಟಾಗ್ತದೆ. ಅದರ ಪಂಚಮ ದೃಷ್ಟಿ ಕನ್ಯಾ ರಾಶಿಯ ಮೇಲೆ, ಕೇತುವಿನ ಮೇಲೆ ಬೀಳ್ತದೆ. ಆದರೆ ಮಕರ ರಾಶಿಯವರಿಗೆ ಅದು ಭಾಗ್ಯದ ಮನೆ. ಭಾಗ್ಯದಲ್ಲಿ ಗುರು ಕೇತುವಿನ ದೃಷ್ಟಿ ಅಂದರೆ ಅವರಿಗೆ ಅಕ್ಕಲ್ಟ್ ಸೈನ್ಸ್ ಮೇಲೆ, ಜ್ಯೋತಿಷ್ಯದ ಮೇಲೆ, ತಾಂಬೂಲ ಶಾಸ್ತ್ರ, ಕೌಟಿಕೆ ಶಾಸ್ತ್ರ ಇಂಥದ್ರ ಮೇಲೆ ಆಸ್ಥೆ ಉಂಟು ಅಂತ. ಅದೇ ರೀತಿಯಲ್ಲಿ ಗುರುವಿನ ನೇರ ದೃಷ್ಟಿ ವೃಶ್ಚಿಕದ ಮೇಲೆ, ಮಕರ ರಾಶಿಯವರಿಗೆ ಲಾಭ ಸ್ಥಾನ. ಅಂದರೆ ಮಕರ ರಾಶಿಯವರಿಗೆ ಲಾಭ ಬರ್ತಾ ಇರುತ್ತೆ ಅಂತೇಳಿ. ಇನ್ನು ಕನ್ಯಾ ರಾಶಿಯವರಿಗೆ ಏನಾಯಿತು? ತಂದೆ ಮನೆ, 9ನೇ ಮನೆ ಅಲ್ವಾ? ತಂದೆ ಮನೆ, 9ನೇ ಮನೆ ದೂರ ದೇಶದ ಮನೆ, 9ನೇ ಮನೆ ಭಾಗ್ಯದ ಮನೆ. ಅದೇ ರೀತಿಯಲ್ಲಿ ನೀವು 9ನೇ ಮನೆಯನ್ನು ಭಾವದಿಂದಲೂ ಕೂಡ ಯಾರ್ಯಾರಿಗೆ ಏನೇನು ಸಹಾಯ ಆಗ್ತದೆ ಅಂತ, ಹೆಲ್ಪ್ ಆಗ್ತದೆ ಅಂತ ತಿಳಿದುಕೊಳ್ಬೋದು. ಆಯಿತಾ? ಇನ್ನು ಶನಿಯ ದೃಷ್ಟಿ, ಶನಿ ಮಕರ ರಾಶಿಯವರಿಗೆ 2ನೇ ಮನೆ ಕುಂಭದ ಶನಿ ಒಳ್ಳೆಯದು. 3ನೇ ದೃಷ್ಟಿ ಮಕರ ರಾಶಿಯಿಂದ 4ನೇ ಮನೆಗೆ, ಅಲ್ಲಿ ರವಿ ಉಚ್ಚ ಆಗ್ತಾ ಇದ್ದಾನೆ. ಸೊ ಅದರಿಂದ 4ನೇ ಮನೆ ಸುಖ ಸ್ಥಾನ, ವಾಹನ ಸ್ಥಾನ, ಆಮೇಲೆ ಮಾತೃವಿನ ಸ್ಥಾನ, ಹೋಮ್ ಟೌನ್ ಅಂತ ಹೇಳ್ತೇವಲ್ಲ ಹಾಗೆ, ಹೈಸ್ಕೂಲ್ ಎಜುಕೇಷನ್ ಸ್ಥಾನ. ಅಲ್ಲಿ ಶನಿಯ ದೃಷ್ಟಿ ಯಾವಾಗಲೂ ಕೆಟ್ಟದ್ದು, ನೆನ್ಪಿಟ್ಕೊಳ್ಳಿ. ಶನಿಯ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ. ಗುರುವಿನ ದೃಷ್ಟಿ ಗುರು ಕೊಡುವಂತಾನೆ, ಶನಿ ತಡ ಮಾಡುವಂತಾನೆ, ಅಷ್ಟೇ ವ್ಯತ್ಯಾಸ. ಶನಿ ಕಿರಿಕಿರಿ ಮಾಡ್ತಾನೆ, ಗುರು ಬ್ಲೆಸ್ಸಿಂಗ್, ಆಶೀರ್ವಾದ ಮಾಡ್ತಾನೆ. ಅದೇ ಶನಿಯ ನೇರ ದೃಷ್ಟಿ ಸಪ್ತಮ ಸ್ಥಾನ ಅಂದರೆ ಮಕರ ರಾಶಿಯವರಿಗೆ ಅದು ಅಷ್ಟಮ ಸ್ಥಾನ. ಅಷ್ಟಮ ಸ್ಥಾನದಲ್ಲಿ ಶನಿಯ ದೃಷ್ಟಿ ಸ್ವಲ್ಪ ಹಾರ್ಡಲ್ಸ್ ಉಂಟು ಮಾಡ್ತದೆ. ಸೀಕ್ರೆಟ್ ಇನ್ಕಮ್ನಿಗೆ ಏನಾದರೂ ತಂದೆಯಿಂದ ಆನುವಂಶೀಯ ಪ್ರಾಪರ್ಟಿ ಬರೋದಿದ್ರೆ ತಡ ಮಾಡ್ತಾನೆ ಅಂತ, ಕೋರ್ಟ್ ಕೇಸುಗಳಿದ್ದರೆ ಮುಂದುವರಿಸ್ತಾನೆ ಅಂತ. ಅದೇ ರೀತಿಯಲ್ಲಿ ರಾಹುವಿನ 3ನೇ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬಿದೆ, ಗುರುವಿದೆ. ಗುರು ರಾಹು ಒಂದು ಚಂಡಾಲ ಯೋಗ ಆ್ಯಕ್ಟಿವೇಟ್ ಆಯಿತು. ಅದೇ ರಾಹುವಿನ ಡೈರೆಕ್ಟ್ ದೃಷ್ಟಿ ಮಕರ ರಾಶಿಯ ಮೇಲೆ ಇರ್ತದೆ. ರಾಹು ಎಲ್ಲೆಲ್ಲಿ ದೃಷ್ಟಿ ಬೀಳಿಸ್ತಾನೋ ಅಲ್ಲಿ ಮ್ಯಾಗ್ನಿಫೈ ಮಾಡ್ತಾನೆ, ಆ್ಯಂಪ್ಲಿಫೈ ಮಾಡ್ತಾನೆ. ಅದೇ ಕೇತುವಿನ ದೃಷ್ಟಿ ಸಂಕುಚಿತ, ಶ್ರಿಂಕಿಂಗ್,
ಬ್ರೇಕಿಂಗ್, ಆಧ್ಯಾತ್ಮಿಕ, ಸ್ಪಿರಿಚುವಲಿಸಮ್. ಈಗ ಕೇತುವಿನ ದೃಷ್ಟಿ ಮಕರ ರಾಶಿಯ ಸಪ್ತಮ ಸ್ಥಾನದ ಮೇಲೆ, ಅಂದರೆ ಅಲ್ಲಿ ಸಂಬಂಧ, ಸ್ಪೌಸಿನ ಜೊತೆ ಸಂಬಂಧ ಕೆಟ್ಟು ಹೋಗ್ಬೋದು. ಅದೇ ಮತ್ತೆ ಮೂರನೇ ದೃಷ್ಟಿ ವೃಶ್ಚಿಕದ ಮೇಲೆ ಬೀಳ್ತದೆ. ವೃಶ್ಚಿಕದ ಮೇಲೆ ಗುರುವಿನ ದೃಷ್ಟಿ, ಕೇತುವಿನ ದೃಷ್ಟಿ, ಶನಿ ದೃಷ್ಟಿ. ಸೊ ವೃಶ್ಚಿಕ ರಾಶಿಯವರಿಗೆ ಅಪ್ಪಟ ಅಕ್ಕಲ್ಟ್ ಜ್ಞಾನ ಉಂಟಾಗ್ತದೆ ಅಂತ ನೋಡಿ, ಎಷ್ಟು ಒಳ್ಳೆಯದಲ್ವ. ಇದಿಷ್ಟು ಮಕರ ರಾಶಿಯವರಿಗೆ ಗುರು ಗೋಚಾರದ ಫಲ. ಎಲ್ಲ ದೃಷ್ಟಿಯನ್ನು ನಾನು ಹೇಳಿದ್ದೇನೆ. ಇನ್ನು ಧನುರಾಶಿಯವರಿಗೆ ತೆಗೆದುಕೊಂಡು, ಧನುರಾಶಿಯವರಿಗೆ ಗುರು 6ನೇ ಮನೆಯಲ್ಲಿ ಬರ್ತಾನೆ. ಆಸ್ಪತ್ರೆ ಸೇರಿದ್ರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಅದೇ ರೀತಿಯಲ್ಲಿ 12ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ಅವರು ಅಯೋಧ್ಯ ಅಥವಾ ಕಾಶಿ ಕಾರಿಡೋರ್ ಅಥವಾ ಜಗನ್ನಾಥಪುರಿ ಕಾರಿಡೋರ್ ಅದೆಲ್ಲ ಭೇಟಿ ಮಾಡ್ಬೋದು. ಯಾಕಂದರೆ ಸ್ಪಿರಿಚುವಲ್ ಟೂರ್ಸ್, ಆಧ್ಯಾತ್ಮಿಕ ಒಂದು ಟೂರನ್ನು ಅವರು ಕೈಗೊಳ್ಳಬಹುದು. ಆಮೇಲೆ ಗುರುವಿನ ಪಂಚಮ ದೃಷ್ಟಿ ಅವರ ಧನುರಾಶಿಯ ದಶಮ ಸ್ಥಾನದ ಮೇಲೆ. ದಶಮ ಸ್ಥಾನದಲ್ಲಿ ಕೇತು ಇದ್ದರೆ ನಿಮ್ಗೆ ಗೊತ್ತೇ ಇದೆ, ಕೆಲಸ ಇದ್ದವರು ಕೆಲಸ ಬಿಡಬಹುದು, ಒಂದು ರೀತಿಯಲ್ಲಿ ಸನ್ಯಾಸಿ ಆಗ್ಬೋದು, ಗೊತ್ತಾ. ಕರ್ಮದಲ್ಲಿ ಬ್ರೇಕ್ ಅಂತ. ಕೇತುವಿನ 3ನೇ ದೃಷ್ಟಿ ಧನುರಾಶಿಯವರ ಅಷ್ಟಮ ಸ್ಥಾನದ ಮೇಲೆ ಬೀಳ್ತದೆ. ಅಷ್ಟಮ ಸ್ಥಾನದಲ್ಲಿ ಕೇತುವಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಸೀಕ್ರೆಟ್ ನಾಲೆಡ್ಜ್ ಉಂಟು ಮಾಡ್ತಾನೆ. ಇನ್ನು ಶನಿಯ ದೃಷ್ಟಿ ಮೂಲ ಧನುರಾಶಿಯ 2ನೇ ಮನೆ ಮೇಲೆ, ಅಲ್ಲ, ರಾಹುವಿನ ದೃಷ್ಟಿ, ರಾಹುವಿನ ಇನ್ಫ್ಲುಯೆನ್ಸ್. ಸೊ ಅದು ಅವರಿಗೆ ಒಂದು ರೀತಿಯಲ್ಲಿ ಒಳ್ಳೆ ಡಾಲರ್ ಇನ್ಕಮ್ ಕೊಡಿಸ್ತಾನೆ. ಶನಿ ದೃಷ್ಟಿ ವ್ಯಯಸ್ಥಾನದ ಮೇಲೆ, ಖರ್ಚು ಜಾಸ್ತಿ. ಶನಿಯ 3ನೇ ದೃಷ್ಟಿ ಮೇಷದ ಮೇಲೆ, ಯಾವುದೋ ಧನುರಾಶಿಯ ಪಂಚಮ ಸ್ಥಾನ, ಮಕ್ಕಳ ಸ್ಥಾನ. ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಮಕ್ಕಳು ಸೋಂಬೇರಿಗಳಾಗ್ಬೋದು. ನೇರ ದೃಷ್ಟಿ ಧನುರಾಶಿಯ ಭಾಗ್ಯಸ್ಥಾನದ ಮೇಲೆ, ತಂದೆ ಜೊತೆಗೆ ಸ್ವಲ್ಪ ಕಟಿಪಿಟಿ ಆಗ್ಬೋದು. 9ನೇ ಸ್ಥಾನ ಡಿಸ್ಟೆನ್ಸ್ ಟ್ರಾವೆಲ್ ಸ್ಥಾನ. ಸೊ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಇನ್ನು ರಾಹುವಿನ 3ನೇ ದೃಷ್ಟಿ 6ನೇ ಮನೆ ಮೇಲೆ ಬೀಳ್ತದೆ. ರಾಹು ಸ್ವಲ್ಪ ಮಟ್ಟಿಗೆ ಮ್ಯಾಗ್ನಿಫೈ ಮಾಡ್ತದೆ, ಏನೇ ಸಾಲವನ್ನು ದೊಡ್ಡದು ಮಾಡುವುದು, ಹೀಗೆ ಶತ್ರುವನ್ನು ಉಂಟು ಮಾಡುವುದು. ಆಮೇಲೆ ಕೇತುವಿನ ದೃಷ್ಟಿ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಇನ್ನು ಕುಜನ ದೃಷ್ಟಿ ಹೇಳಲಿಲ್ಲ. ಕುಜನ 4ನೇ ದೃಷ್ಟಿ ಸಪ್ತಮ ಸ್ಥಾನ, ಧನುರಾಶಿಯವರ ಸಪ್ತಮ ಸ್ಥಾನ ಅಂದರೆ ಸ್ಪೌಸಿನ ಜೊತೆ ಕಿರಿಕಿರಿ. ಕುಜನ ನೇರ ದೃಷ್ಟಿ ದಶಮ ಸ್ಥಾನ, ಕರ್ಮದಲ್ಲಿ ಸ್ವಲ್ಪ ಕಿರಿಕಿರಿ. ಕುಜನ ಅಷ್ಟಮ ದೃಷ್ಟಿ ತುಲಾ ರಾಶಿಯ ಮೇಲೆ, ಅಂದರೆ ಲಾಭದಲ್ಲಿ ಕಿರಿಕಿರಿ ಉಂಟಾಗ್ತದೆ ಅಂತ. ಇದಿಷ್ಟು ಈ ಗ್ರಹಗಳ ದೃಷ್ಟಿ, ಆಯಿತಾ. ಇನ್ನು ಬೇರೆ ಗ್ರಹಗಳ ಬಗ್ಗೆ ನಿಮಗೆ ತಿಳಿಸ್ಬೋದು. ಬೇರೆ ಗ್ರಹಗಳು ಉಂಟು, ಯಾವುದು ದೊಡ್ಡ ನೋಡಿ, ದೊಡ್ಡ ಶುಕ್ರ ಇವರೆಲ್ಲ ಒಂದೊಂದು ತಿಂಗಳಿಗೆ ಚೇಂಜ್ ಆಗುವಂಥದ್ದು ಗ್ರಹ. ಶುಕ್ರ ಎಲ್ಲಿದ್ದಾನೆ, ಇಲ್ಲಿಗ ಮೇಷದಲ್ಲಿದ್ದಾನೆ, ಸ್ವಲ್ಪ ದಿವಸ ಇಲ್ಲೇ ಇರ್ತಾನೆ, ಆಮೇಲೆ ಒಂದೊಂದು ಕಡೆ ಚೇಂಜ್ ಆಗ್ತಾ ಇರ್ತಾನೆ. ಸೊ ರಾಶಿಯನ್ನು ನೋಡಿಕೊಂಡು ಶುಕ್ರ ಎಲ್ಲೆಲ್ಲಿ ಇರ್ತಾನೆ ನೀವು ನೋಡು. ವೃಷಭ ರಾಶಿಯಲ್ಲಿ ಬಂದಾಗ ಅದು ಅವನ ಮಾಳವ್ಯ ಯೋಗ ಉಂಟು ಮಾಡ್ತಾನೆ. ಅದೇ ರೀತಿ ತುಲಾ ರಾಶಿಯಲ್ಲಿ ಬಂದಾಗ ಅವನದೇ ರಾಶಿ ಮಾಳವ್ಯ ಯೋಗ ಉಂಟು ಮಾಡ್ತಾನೆ. ಅದೇ ರೀತಿ ಬುಧ ಮಿಥುನ ರಾಶಿಗೆ ಬಂದಾಗ ಭದ್ರಯೋಗವನ್ನು ಉಂಟು ಮಾಡ್ತಾನೆ. ಹಾಗೆ ಕನ್ಯಾ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಭದ್ರಯೋಗವನ್ನು ಉಂಟು ಮಾಡ್ತಾನೆ, ಆಯಿತಾ. ಚಂದ್ರ ಇಲ್ಲಿ ವೃಷಭ ರಾಶಿಯಲ್ಲಿ ಬಂದಾಗ ಉಚ್ಚನಾಗ್ತಾನೆ. ಚಂದ್ರ ಉಚ್ಚನಾದಾಗ ನಿಮಗೂ ಗೊತ್ತೇ ಇದೆ, ಬಹಳಷ್ಟು ತಾಯಿಯ ಜೊತೆಗೆ ಅತ್ಯುತ್ತಮ ಸಂಬಂಧ, ಆಯಿತಾ. ಸೊ ತಾಯಿಯಿಂದ ಪಂಚಮ ಸ್ಥಾನ, ಅದು ಯಾವುದು ಮಕರ ರಾಶಿಯವರಿಗೆ. ಧನು ರಾಶಿಯವರಿಗೆ 6ನೇ ಮನೆ. ತಾಯಿಗೆ ರೋಗ ರುಜಿನ ಎಲ್ಲ ಬರುವುದು ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದರೆ ಉಚ್ಚ ಚಂದ್ರ ಒಳ್ಳೇದು ಬರ್ತಾನೆ. ಇನ್ನು ಬುಧ ಆಯಿತು, ಬುಧ ಕನ್ಯಾದಲ್ಲಿದ್ದಾಗ ಎಕ್ಸಾಲ್ಟೆಡ್ ಬುಧ ಅಂತೇಳಿ, ಅಂದರೆ ಒಳ್ಳೆ ರೀತಿಯಲ್ಲಿ ಸಾಫ್ಟ್ವೇರ್ ಲೈನಲ್ಲಿದ್ದರೆ ಅಥವಾ ಟ್ರೈನಿಂಗ್ ಸೆಂಟ್ರಲ್ಲಿದ್ದರೆ ಒಳ್ಳೆ ಟೀಚಿಂಗ್ನಲ್ಲಿ ಫೇಮಸ್ ಆಗ್ತಾರೆ ಅವರು. ಸೊ ಕನ್ಯಾ ರಾಶಿ ಬುಧನದ್ದೇ ರಾಶಿ. ಇನ್ನು ಮಿಥುನದಲ್ಲಿದ್ದಾಗ ಕೂಡ ಮಿಥುನ ಬುಧನದ್ದೇ ರಾಶಿ. ಅವರವರ ರಾಶಿಯಲ್ಲಿರುವಾಗ ಅವರವರ ಫ್ರೆಂಡ್ಸಿನ ಮನೆಯಲ್ಲಿ, ಸ್ನೇಹಿತರ ಮನೆಯಲ್ಲಿದ್ದಾಗ
ಅವರುಗಳು ಒಳ್ಳೆಯ ರೀತಿಯಲ್ಲಿ ಫಲಗಳನ್ನು ಕೊಡ್ತಾರೆ ಅಂತ. ಇದಿಷ್ಟು ಗುರು ಗೋಚಾರ ಧನುರಾಶಿ ಹಾಗೂ ಮಕರ ರಾಶಿಯವರಿಗೆ ಫಲಗಳು. ಥ್ಯಾಂಕ್ ಯು ವೆರಿ ಮಚ್.